ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ದೀನಾ ಗೌಟಿ ವ್ಲಾಗ್. ಸೊ ನಾನು ನಮ್ರತಾ, ನಾನು ಸೂಪರಾಗಿದ್ದೀನಿ, ನೀವೆಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು. ಸೊ ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಡೂಯಿಂಗ್ ದಿಸ್ ವ್ಲಾಗ್. ಅದು ನಮ್ಮೂರು ಹನೂರಲ್ಲಿ ಮಾಡ್ತಾಯಿದ್ದೀನಿ ನಾನು. ಸೊ ಯಾರು ಹನೂರವ್ರು ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಅಸೆಂಬಲ್ ಆಗ್ರಪ್ಪ, ನಮ್ಮೂರವರು ಪ್ಲೀಸ್. ಸೊ ನೋಡೋಣ ಎಷ್ಟು ಜನ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ಸ್ ನಮ್ಮೂರಿಂದ ಅಂತ. ಸೊ ಅದಾದಮೇಲೆ ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಡೂಯಿಂಗ್ ದಿಸ್ ವ್ಲಾಗ್. ಏನಂತ ಅಂದರೆ ಇವತ್ತಿನ ಪ್ಲ್ಯಾನ್ಸು. ಸೊ ಎದ್ದೆ, ನಾನು ಎದ್ದ ತಕ್ಷಣ ಟೀ ಕುಡಿದು ನಮ್ಮ ಚಿಕ್ಕಮ್ಮನ ಜೊತೆ ಸ್ವಲ್ಪ ಹರಟೆ ಹೊಡೆದ್ಬಿಟ್ಟು, ಅದೇ ನಂಗೆ ಗೊತ್ತಿಲ್ಲ, ಇಲ್ಲಿ ಬಂದಾಗಿಂದ 6:30ಗೆಲ್ಲ ಎಚ್ಚರಾಗೋಗ್ತಾ ಇದೆ ನನಗೆ, ರಜೆ ಇದ್ದರೂ ಕೂಡ. ಸೊ ನಾನು ಇಲ್ಲಿ ಬಂದಿರೋ ಮೇಯ್ನ್ ರೀಸನ್ ಏನು ಅಂತ ಅಂದರೆ ವೆಕೇಷನ್ ಇದೆ ಬೆಂಗಳೂರಲ್ಲಿ. ಇದು ನನಗೆ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ತಾತನ ಕರೆಸ್ಕೊಂಡು ನಾನು ಇಲ್ಲಿಗೆ ಬಂದುಬಿಟ್ಟೆ. ಸೊ ಎಸ್, ನಾನು ನಮ್ಮೂರನ್ನೆಲ್ಲ ನಿಮಗೆ ಇವತ್ತು ಒಂದು ರೌಂಡ್ ಹಾಕಿಸ್ತೀನಿ. ಸೊ ಹಾಗೆ ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ, ನನ್ನ ತಂಗಿದಿರು ಆ್ಯಂಡ್ ನಮ್ಮ ಅತ್ತೆ ಬಂದಿದ್ದಾರೆ. ನಮ್ಮ ಅತ್ತೆನ, ನಮ್ಮ ಮಾಮನ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಇವತ್ತು ನಿಮಗೆ. ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು, ಭೂತರಾಯನ ದೇವಸ್ಥಾನಕ್ಕೆ. ನಮ್ಮ ರಾಜೇಶ್ ತಾತನೇ ಪೂಜೆ ಮಾಡ್ತಾರೆ ಅಲ್ಲಿ. ಸೊ ಹೋಗಿಬಿಟ್ಟು ದೇವ್ರನ್ನ ಬೇಡಬೇಕು, ದೇವ್ರನ್ನ ಬೇಡ್ಕೊಂಡು ಬರೋಣ. ಸೊ ಇದೆಲ್ಲ ಇವತ್ತಿನ ವ್ಲಾಗಲ್ಲಿ ಕವರ್ ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಓಕೆ, ಬಾಯ್. ಸೊ ಎಸ್, ನಾನು ಫ್ರೆಶ್ ಅಪ್ ಆದೆ. ಸೊ ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೊರಡೋದನ್ನೇ ಬಾಕಿ. ಇವಾಗ ನಾನು, ನನ್ನ ತಂಗಿ, ನಮ್ಮ ಚಿಕ್ಕಪ್ಪ, ನಮ್ಮ ಅಜ್ಜಿ ಹೋಗ್ತೀವಿ. ಸೊ ನಮ್ಮ ಹಿಂದೆ ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ, ನಮ್ಮ ಮಾಮ ಬರ್ತಾರೆ. ಸೊ ಇವಾಗ ಔಟ್ಫಿಟ್ ಚೆಕ್ ಕೊಡುವಂತಹ ಟೈಮ್. ಸೊ ವೆಯ್ಟ್. ಸೊ ಎಸ್, ಇದು ನನ್ನ ಡ್ರೆಸ್. ಸೊ ಪ್ಲೀಸ್ ಹಿಂದೆ ಬ್ಯಾಕ್ಗ್ರೌಂಡ್ ಸೌಂಡ್ಸ್ನೆಲ್ಲ ಇಗ್ನೋರ್ ಮಾಡಿ. ಇದು ಹಳ್ಳಿ ಆಗಿರೋದ್ರಿಂದ ಕೋಳಿ ಕೂಗುತ್ತೆ, ಹಸು ಅಂಬ ಅನ್ನುತ್ತೆ, ಸೊ ಎಲ್ಲ ಅನ್ನುತ್ತೆ. ಸೊ ಇದು ನನ್ನ ಔಟ್ಫಿಟ್ ಚೆಕ್. ಸೊ ಈ ಡ್ರೆಸ್ ಹಾಕ್ಕೊಂಡು ನಾನು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಸೊ ಬನ್ನಿ ಟಿಫನ್ ಮಾಡೋಣ. ಇವತ್ತು ಚಿತ್ರಾನ್ನ ಮನೆಯಲ್ಲಿ ಮಾಡಿರೋರು ಗಣ್ಯ ವ್ಯಕ್ತಿ ಇವರೇ. ಈ ಅಮ್ಮ ನಾನು ಬಂದಾಗಿಂದ ನಂಗೆ ಏನೂ ಮಾಡಿಕೊಟ್ಟಿಲ್ಲ. ಅದು ಗುರುವಾರ ನಾನ್ ವೆಜ್ ಮಾಡೋರೆ, ನಾನು ತಿಂದೇ ಇರೋ ದಿನನೇ ಮಾಡ್ಬಿಟ್ಟವ್ರೆ ನಾನ್ ವೆಜ್ನ. ಇವಾಗ ಏನು ಮಾಡ್ತಾ ಇದೀಯಾ? ನಾನು ಇವಾಗ ಬೋಂಡ ಮಾಡ್ತಾ ಇದ್ದೀನಿ. ನಮ್ಮ ತಾತ ಏನೋ ಕೂಗ್ತಾರೆ, ಹೋಗೋಣ ಬನ್ನಿ ಏನೋ ಕೇಳೋಣ. ಏನು ತಾತ? ಏನು ಬಾ 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 ಲಾಗ್ ಮಾಡೋಣ ಬಾ. ಸೊ ಇವರು ನಮ್ಮ ತಾತ. ಇಲ್ಲ, ಅಲ್ಲಿ ಮಾಡ್ತೀನಿ ಬಿಡು. ಅಜ್ಜಿ ಅಲ್ವಾ? ಆಯ್ ಮಾಡು. ಇವ್ರು ನಮ್ಮ ತಾತ ನಿಂಗರಾಜಪ್ಪ. ಯಾರು ಇಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೀ ಮಾಡ್ತಿರೋದ? ಯಾರು ಇಲ್ಲ, ಇವ್ರು ನಮ್ಮ ತಾತ ನಿಂಗರಾಜಪ್ಪ. ಸರಿ ಕಣ. ಏನು ಸಂದೇನು ಬರೀ ಫೋನೇ ನೋಡದ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫೋನ್ ಏನ್ ನೋಡ್ತಿಲ್ಲ ನಾನು, ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸರಿ ನಡೆ. ಬರ್ತೀನಿ ನಡಿ. ಸೊ ಇವಾಗ ತಿಂಡಿ ತಿನ್ಕೊಂಡು ಹೋಗೋಣ ನಮ್ಮ ತಾತನ ಮನೆಗೆ. ತಾತನ ಮನೆ ಹತ್ರ ಕಪ್ಪಿ ಬಂದ್ಬಿಟ್ಟೈತೆ. ನಮ್ಮ ತಾತನ ನೋಡ್ಕೊಳಕ್ಕೆ ಅವ್ನು ನುಗ್ಗಿ ಎತ್ಕೊ ಹೋಯ್ತಾ ಇರ್ತಾವ. ಸೊ ಎಸ್, ಯಾರ್ದಾದ್ರೂ ರಿಲೇಟಿವ್ ಅನ್ಸುತ್ತೆ ಇದು. ನಮ್ಮ ಮನೇಲಿ ನನ್ನ ತಮ್ಮ ಇದ್ದಂಗೆ ಐತಿದ್ದು. ನಮ್ಮ ತಾತನ ಮನೆಗೆ ಬಂದಿದ್ದೀನಿ ನಾನು ಇವಾಗ. ನಮ್ಮ ಚಿಕ್ಕಪ್ಪನ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಚಿಕ್ಕಪ್ಪ ಇಲ್ಲಿಂದ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ ನನ್ನ. ತಾತ ತಾತ, ನಿನಗೆ ನಾನು ಇಷ್ಟನಾ ಧನು ಇಷ್ಟನಾ? ನಾನು ಇಷ್ಟನಾ ಧನು ಇಷ್ಟ? ಎಲ್ಲ ಇಷ್ಟ. ಹೇಳುತ್ತೆ ನಮ್ಮ ತಾತ, ಎಲ್ಲ ಮೊಮ್ಮಕ್ಕಳು ಇಷ್ಟ ನಂಗೆ. ಎಸ್, ಪೂಜೆ ಎಲ್ಲ ಮಾಡಿಸಿದ್ದಾಯ್ತು. ಸೊ ಇವಾಗ ನಾವು ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಪಂಚಾಮೃತಕ್ಕೆ ನಾನು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿಕೊಟ್ಟಿದ್ದಾಯ್ತು, ಎಲ್ಲ ಕಟ್ ಮಾಡಿಕೊಟ್ಟಿದ್ದೆಲ್ಲ ಆಯಿತು. ಸೊ ಅದಕ್ಕೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ಬಂದೆ. ಸೊ ಇರಿ ತೋರಿಸ್ತೀನಿ. ಮನುಷ್ಯ ಅಕ್ಕ, ನಮ್ಮ ಸುಚಿಯತೆ ಸೈಡ್ ಬದನ, ನಮ್ಮ ಸುಚಿಯತೆ ಇಬ್ಬರು ಒಳ್ಕಲಲ್ಲಿ ಕುತ್ಕೊಂಡು ಖಾರ ಆಡಿಸ್ತಾ ಅವರೇ. ಸೊ ಇವಾಗ ನಾನು ಒಬ್ಬರನ್ನ ತೋರಿಸ್ತೀನಿ. ಇವರು ಆಲ್ರೆಡಿ ಇಂಟ್ರಡ್ಯೂಸ್ ಆಗಿದ್ದಾರೆ. ನಾವು ಮನುಷ್ಯ ಅಕ್ಕ. ಸೇ ಹಾಯ್. ರುಬ್ತವ್ರೆ ಚೆನ್ನಾಗಿ ರುಬ್ಬಿ. ಆ್ಯಂಡ್ ನಮ್ಮ ಸುಚಿ ಅತ್ತೆ ಹಾಯ್ ಮಾಡು. ಆ್ಯಂಡ್ ಇವ್ರ ಹಸ್ಬೆಂಡ್ನ ಕೂಡ ತೋರಿಸ್ತೀನಿ ನಾನು, ನಮ್ಮ ಸುನಿ ಮಾಮ. ಸೊ ಆ್ಯಂಡ್ ಇಲ್ಲಿರೋರೆಲ್ಲರನ್ನೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ನಾನು. ಇವಾಗ ಬನ್ನಿ ಅಡುಗೆ ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಹೋಗಿ ನೋಡ್ಕೊಬರೋಣ. ಇವರು ನಮ್ಮ ವಿಜಯಮ್ಮ. ಇಲ್ಲೆಲ್ಲ ಅಡುಗೆ ಕಾರ್ಯಕ್ರಮ ನಡೀತಾ ಇದೆ, ಅಡುಗೆ ಮಾಡ್ತಾ ಇದ್ದಾರೆ ವಿಜಯಮ್ಮ, ನಮ್ಮ ಅಜ್ಜಿ, ಸರ್ಸಮ್ಮ, ಮಣಿಯಮ್ಮ. ಹಾಯ್ ಮಾಡಿ ಅಲ್ಲ. ಹಾಯ್. ಇವನು ದರ್ಶು.
ದರ್ಶು ಮಣಿಯಮ್ಮನ ಮೊಮ್ಮಗ ಇವನು. ಸೊ ಇವನು ಆ್ಯಂಡ್ ಸಹನ ಹೇಳೋದ್ಲು ನಮ್ಮ ರಿಷಿ ಇಲ್ಲಿ ನೋಡಿಲಿ, ರಿಷಿ ಇಲ್ಲಿ ಬಾಯ್ಲಿ. ಸಹನ ಇವಳು ಸಹನ ಹಾಯ್ ಮಾಡು. ಸೊ ಎಸ್ ಬನ್ನಿ ಹೋಗೋಣ, ವೆದರ್ ತೋರಿಸ್ತೀನಿ ರೀ. ನಮ್ಮ ಸುನಿ ಮಾಮ ಸೇ ಹಾಯ್. ನಮ್ಮ ಸುಚಿಯತೆ ಇದ್ರಲ್ಲ ಅವ್ರ ಹಸ್ಬೆಂಡ್. ಹೌದು, ಸುಚಿಯತೆ ಅವ್ರ ಹಸ್ಬೆಂಡು. ಇವರು ನೀವೇ ಸುನೀಲ್ ಇವರು. ಸೊ ಇವ್ರದ್ದೆಲ್ಲ ಇಂಟರ್ವ್ಯೂ ಮನೇಲಿ ತಗೊಳ್ಳೋಣ ನಾವು. ಇವಾಗ ಸದ್ಯಕ್ಕೆ ಇಲ್ಲೆಲ್ಲ ವೆದರ್ ಹೆಂಗಿದೆ ಫಸ್ಟ್ ನಮ್ಮ ತಾತನ ಜೊತೆ ಮಾತಾಡ್ಸೋಣ. ತತು 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 ನನ್ನ ಬಗ್ಗೆ ಏನಾರು ಹೇಳು ತತು. ಏನು ಹೇಳೋದು? ನನ್ನ ಬಗ್ಗೆ ಏನಾರು ಏನು ಹೇಳೋದು? ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಕೆಲ್ಸ ಇಲ್ಲ ಅಂತ ಹೇಳ್ಬೇಕಾಯ್ತ ಅಷ್ಟೇ. ನಿನಗೂ ಕೆಲಸವಿಲ್ಲ ಅನ್ಬೇಕಾಯ್ತು ಅಷ್ಟೇ. ಈಗ ಏನಾರು ಹೇಳು ನನ್ನ ಬಗ್ಗೆ. ಏನು ಬೇಡ, ಕೆಲಸ ಮಾಡು. ಒಳ್ಳೆ ಹುಡುಗಿ ಹೇಳು. ಆ ಥರ ಏನೂ ಇಲ್ಲ, ಕೆಲಸ ಮಾಡೋ ಅಷ್ಟೇ. ಕೆಲಸ ಕಾರ ಆಡ್ಸೋಗಲ್ಲ ಹೋಗಿ, ಅದೇ ಶುರು ಆಯ್ತು. ಹೋಗು. ಸೊ ವೆದರು ಹೀಗಿದೆ ಇಲ್ಲಿ. ಸೊ ದೇವಸ್ಥಾನ, ಇದು ದೇವಸ್ಥಾನದ ವೆದರ್ ಹೀಗಿದೆ. ಅಲ್ಲಿ ಹೊಳೆ ಕೂಡ ಹರಿತದೆ. ಇದು ಫಸ್ಟು ರೋಡ್ ಆಗಿತ್ತು, ಸೊ ಇವಾಗ ಹೊಳೆ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ದೇವಸ್ಥಾನ ಗರ್ಭಗುಡಿ ಇಷ್ಟೇ ಇರೋದು ದೇವಸ್ಥಾನ. ಸೊ ಎಸ್, ಇದಿರೋದು ಚಿಂಚಹಳ್ಳಿಲಿ. ಸೊ ಚಿಂಚಹಳ್ಳಿಗೆ ಬರಬೇಕು ನೀವು. ಇಲ್ಲಿ ಪೂಜೆ ಮಾಡಿಸ್ಬೇಕು ಅಂದರೆ ಒನ್ಸ್ ವಿಸಿಟ್ ಮಾಡಲೇಬೇಕು. ದೇವ್ರು ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ತುಂಬ ಪವರ್ಫುಲ್ ಆಗಿದೆ ದೇವರು. ಎಸ್, ಯು ಗೈಸ್ ಹ್ಯಾವ್ ಟು ವಿಸಿಟ್ ಅಟ್ ಲೀಸ್ಟ್ ಒನ್ಸ್. ನೋಡಿ ಅಲ್ಲಷ್ಟು ಚೆನ್ನಾಗಿದೆ. ಸೊ ಎಸ್, ಊಟ ಮಾಡಬೇಕಾದ್ರೆ ಸಿಗ್ತೀನಿ ನಾನು ನಿಮ್ಮೆಲ್ಲರಿಗೂ. ಬಾಯ್. ಸಂತು ಮಾಮ ಇವರೇ ಈ ದೇವಸ್ಥಾನದ ಎಲ್ಲ ಜವಾಬ್ದಾರಿನ ವಹಿಸ್ಕೊಂಡಿರೋದು. ಏನು ಹೇಳ್ತೀರಾ ದೇವಸ್ಥಾನದ ಬಗ್ಗೆ? ಏನು ಹೇಳ, ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಹೋಯ್ತಾ ಇರ್ತಾರೆ. ಇದು ಆವಾಗಿಂದ ತಲೆಮಾರಿಯಿಂದ ದೇವಸ್ಥಾನ ಬಂದಿದೆ. ಇದನ್ನ ಹಿಂಗೆ ಮುಂದೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಇವ್ರ ಜವಾಬ್ದಾರಿ ತಗೊಂಡವ್ರೀಗ. ಇವ್ರ ಡ್ಯಾಡಿ ಮಾಡ್ತಾಯಿದ್ರು, ಇವಾಗ ಇವ್ರು ಮಾಡ್ತಾರೆ. ಇವ್ರ ತಾತ ಮಾಡ್ತಾಯಿದ್ರು, ನಮ್ಮ ತಾತ ಮಾಡ್ತಾಯಿದ್ರು. ಹಂಗೆ ಇದು 6ನೇ ತಲೆಮಾರಿಂದ ಬಂದಿದೆ. ಈಗ ನಮ್ಮದೇ 6ನೇ ತಲೆಮಾರು ನಾವು ಮಾಡ್ತಾಯಿದ್ವಿ. ಗೈಸ್, ಒಂದು ಹೊಸ ವಿಷಯ ಗೊತ್ತಾಗಿದೆ ನನಗೆ. ಇವಾಗ ನಾವು ಮಾಡೋ ಅಡುಗೆನ ನಾವಿವಾಗ ತಿಂತಾ ಇಲ್ಲ ಮಧ್ಯಾಹ್ನಕ್ಕೆ. ಬೇರೆಯವ್ರು ಮಾಡಿರೋನ ತಿಂತಾ ಇದ್ದೀವಿ. ನಾವು ಮಾಡಿರೋದ್ರಿಂದ ಬೇರೆ ಬೇರೆ ಐಟಮ್ ಮಾಡಿರ್ತಾರಲ್ವ, ಅದಕ್ಕೆ ನಮ್ದು ಬರೀ ಸಾಯಂಕಾಲ ತಿನ್ನೋದಂತೆ ನಾವು. ವಾಟ್ ಇಸ್ ದಿಸ್? ನಮ್ಮ ಸಿನಿಮಾಮನ್ ರಿಯಾಕ್ಷನ್ ನೋಡೋಣ. ಇರಿ ಸಿನಿಮಾಮ ಕೊಡಿ ಅಷ್ಟೇ. ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ ನಾನು. ಬಾಯ್. ಕೂತಿದ್ದೀವಿ ಇವಾಗ ನಾವು. ಊಟ ಕೂತಿದ್ದೀವಿ. ಒಂದೊಂದೇ ಬರುತ್ತೆ ನೋಡಿ. ಫೈನಲಿ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಊಟ ಬಂತು. ಊಟ ತಿಂದ್ವಿ. ಎಸ್, ದೇವಸ್ಥಾನದಿಂದ ಇವಾಗ ಹೊರಡ್ತಾ ಇದ್ದೀನಿ. ಇವಾಗ ದೇವಸ್ಥಾನದಿಂದ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ಸುಚ್ಚಿ ಅತ್ತೆ ಮನೆಗೆ ಹೋಗಬೇಕು. ಇವ್ರ ಮನೆಗೆ ಹೋಗಬೇಕು. ಸೊ ಅದಕ್ಕೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ. ನಡೀತಾ ಎಲ್ಲ ಕಳಿಸಿದ್ದಾರೆ ನನಗೆ. ಹೋಗೋಣ, ಸಿಗೋಣ, ಬಾಯ್. ಇವಾಗ ನಾವು ಪ್ರೇಮಮ್ಮನ ಮನೆಗೆ ಬಂದ್ವಿ. ಸೊ ಪ್ರೇಮಮ್ಮನ ಮನೆಗೆ ಬಂದರೆ ಪ್ರೇಮಮ್ಮನೇ ಇಲ್ಲ, ಪ್ರೇಮಮ್ಮ ಮೈಸೂರಿಗೆ ಹೋಗೈತೆ. ನಮ್ಮ ಸುಚ್ಚಿ ಅತ್ತೆ ಅವ್ರ ಅಮ್ಮ ಪ್ರೇಮಮ್ಮ. ಸೊ ಮನೇಲಿ ಯಾರೂ ಇಲ್ಲ ಗೈಸ್, ಏನಾದ್ರು ದೋಚ್ಕೊಂಡು ಹೋಗ್ಬೋದು ಬಂದು. ಬೀಗ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಬಿಡಿ ಅಷ್ಟೇ. ಬನ್ನಿ, ಯಾರು ಇಲ್ದೇದಾಗ ಬನ್ನಿ. ಬೀಗ ಎಲ್ಲಿರುತ್ತೆ ಅಂತಾನು ಹೇಳ್ಬಿಡ್ತೀನಿ. ಒಂದ್ಸಲಿ ಇಲ್ಲೇ ಇರುತ್ತೆ. ಸೊ ನಿಮ್ಮ ಅದೃಷ್ಟ ಯಾವ ಥರ ಇರುತ್ತೋ ಆ ಥರ. ಹಂಗಂದ್ಬಿಟ್ಟು ಬಂದಿರಕ್ಕೆಲ್ಲ ಹೋಗ್ಬೇಡಿ. ಬಂದರೆ ನಿಮಗೆ ನಷ್ಟ. ಯಾಕಂದ್ರೆ ಬಡವರು ಗುರು ನಾವು, ಬಡವರು ಮಂದಿ ನಾವು. ಸೊ ಎಸ್, ನಮ್ಮ ಪ್ರೇಮಮ್ಮ ನಮ್ಮ ರಮೇಶಪ್ಪ ಬಂದ್ಮೇಲೆ ಸಿಗೋಣ. ಬಾಯ್ ಮಾಡೋಣ. ಬಾಯ್. ಓ ಎಸ್ ಗೈಸ್, ನಾನು ಪ್ರೇಮಮ್ಮನ ಮನೆಯಿಂದ ವಾಪಸ್ ನಮ್ಮ ಚಿಕ್ಕಪ್ಪನ ಮನೆಗೆ ಇವಾಗ ಬಂದೆ. ಸೊ ಪ್ರೇಮಮ್ಮನ ನಾನು ಮೀಟ್ ಮಾಡೋಕ್ಕಾಗಿಲ್ಲ, ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಅವ್ರು ಮೈಸೂರಿಂದ ಬರಲಿಲ್ಲ, ಬರೋದು ಲೇಟ್ ಆಗುತ್ತೆ ಅಂತ ಅಂದರು. ಸೊ ಅದಕ್ಕೆ ಇನ್ನೊಂದಿನ ಯಾವತ್ತಾದರೂ ಪ್ರೇಮಮ್ಮನ ಮೀಟ್ ಮಾಡಿಸ್ಕೊಡ್ತೀನಿ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇವಾಗ ಏನಂತ ಅಂದರೆ ಸಂಜೆ ಆಗಿದೆ. ಸೊ ಸನ್ ಸೆಟ್ಟಿಂಗ್, ನಾನು ಊಟ ಮಾಡಿ ಮಲ್ಕೊಳ್ಳೋದು
ಅಷ್ಟೇ, ಸ್ವಲ್ಪ ಬುಕ್ ಓದ್ಬಿಟ್ಟು ಅಷ್ಟೇ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ಸಿಗುವ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್. ಜೀವನದಲ್ಲಿ ಇದ್ದೇ ಇರುತ್ತೆ ಕಷ್ಟ, ಯಾಕ್ರಿ ಮಾಡ್ಕೋಬೇಕು ನಮ್ಮ ನಿದ್ದೆಗೆ ನಷ್ಟ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್, ಸಿ ಯು ಆಲ್, ಲಾಟ್ಸ್ ಆಫ್ ಲವ್.